ಬಗ್ಗೆ ನಾವು ಗಂಭೀರವಾಗಿ ಆಲೋಚನೆ ಮಾಡ್ತೀವಿ, ಮಾತಾಡ್ತೀವಿ ಅಂತ ಮಾತನ್ನು ಹೇಳಿ. ನಾನೇನಿಲ್ಲ ಅಂದೆ, ನಾನೇನು ಬೇಡ ಅಂದೇನು? ನಾನು ಭಾರತೀಯ ಜನತಾ ಪಾರ್ಟಿ ಮುಂಚೆಯಿಂದಲೂ ಹೇಳ್ತೇನೆ, ಇದು ನನ್ನ ತಾಯಿ. ತಾಯಿ ಬಿಟ್ಟು ಯಾವತ್ತಾರ ಮಗ ಇರ್ತಾನೇನು? ನಾನು ಅದಕ್ಕೋಸ್ಕರ ಹೇಳಿದೆ, ಪಕ್ಷದಲ್ಲಿ ಸಾಕಷ್ಟು ಗೊಂದಲ ಇದೆ, ಭಾರತೀಯ ಜನತಾ ಪಾರ್ಟಿಯಲ್ಲೂ ಗೊಂದಲ ಇದೆ. ಈ ಗೊಂದಲಗಳು ರಿಪೇರಿ ಆಗಬೇಕು, ಶುದ್ಧೀಕರಣ ಆಗಬೇಕು. ಬೇಡ ಬಿಡಿ ಬೇಡ ಬಿಡಿ, ಸರಿ ಸರಿ ಅವ್ರು ಹೇಳಿದ್ರು. ಸರಿ ಸ್ವಲ್ಪ ಬಂದು ನಿಮ್ಮ ಪದ ಬಿಡ್ತೀನಿ. ಒಂದೇ ಶುದ್ಧೀಕರಣ ಆಗಬೇಕು ಅನ್ನೋಂಥ ಉದ್ದೇಶಕ್ಕೆ ನಾನು ಚುನಾವಣೆಯನ್ನು ನಿಂತಿದ್ದು. ನನಗೆ ಸಮಾಜವಾದಿ ಪಕ್ಷದ ಯಾದವ್ ನನಗೆ ಫೋನ್ ಮಾಡಿದ್ರು, ಅಲ್ಲಿಂದ ಫೋನೇ ತಗೊಳ್ಳಿಲ್ಲ. ಯಾಕೆ ಮಾಡಿರ್ತಾರೆ? ಕಾಂಗ್ರೆಸ್ ಪಕ್ಷದ ನಾಯಕರುಗಳು ನನಗೆ ಫೋನ್ ಮಾಡಿದ್ರು. ಯಾಕೆ ಫೋನ್ ಮಾಡ್ತಾರೆ? ನಾನು ಹೇಳಕ್ಕೆ ಹೊರಟಿರೋದು, ಈ ಪಕ್ಷದ ಭಾರತೀಯ ಜನತಾ ಪಕ್ಷ ಸಿದ್ಧಾಂತ ಇದೆಯಲ್ಲ, ಡಾಕ್ಟರ್ ಶ್ಯಾಮಪ್ರಸಾದ್ ಮುಖರ್ಜಿಯವರು ಬಲಿದಾನ ಮಾಡಿದ್ರು ಈ ಪಕ್ಷಕ್ಕೋಸ್ಕರ. ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅವರ ಕಗ್ಗೊಲೆ ಆಯ್ತು ಈ ಪಕ್ಷಕ್ಕೋಸ್ಕರ. ಅವರೆಲ್ಲರ ಆದರ್ಶವನ್ನು ಇಟ್ಟುಕೊಂಡಿರೋಂಥ ಪಾರ್ಟಿ BJP ಆಗಬೇಕು ಅನ್ನೋಂಥ ಉದ್ದೇಶ ನಮ್ಮದು ಇದೆ. ಲಕ್ಷಾಂತರ ಕಾರ್ಯಕರ್ತರು ರಾಜ್ಯದಲ್ಲಿ ಇರೋ, ದೇಶದಲ್ಲೇ ಇರೋದಿದೆ. ಇದು ಸರಿ ಹೋಗುತ್ತೆ, ಸರಿ ಹೋಗಲ್ಲ ಅಂತ ಹೇಳಲ್ಲ. ಅವಾಗ BJP ಬಿಟ್ಟು ಇನ್ನೆಲ್ಲಿ ಹೋಗ್ತೀನಿ ನಾನು? ಅರ್ಥ ಆಯ್ತಾ?